ಕಡಗಲಿ ನಾಡಗಲಿ ಕೈಲಾಸವಾಗುವುದು ನೀನು ನೆಲೆಸಿದಾಗ, ಅಲ್ಲಿ ನೀನು ನೆಲೆಸಿದಾಗ. ಕಡಗಲಿ ನಾಡಗಲಿ ಕೈಲಾಸವಾಗುವುದು ನೀನು ನೆಲೆಸಿದಾಗ, ಅಲ್ಲಿ ನೀನು ನೆಲೆಸಿದಾಗ. ಹರನನ್ನು ನಂಬದವ ಗುರುವನ್ನು ಕಾಣುವರು, ಹರನನ್ನು ನನಗೆ ವೇದದಂತೆ, ನಿನ್ನ ಸ್ಮರಣೆಗೆ ಶಿವನ ಮಂತ್ರದಂತೆ. ಬಹಳ ಜನ ಚಪ್ಪಾಳೆ ಹಾಕಿದ್ರಿ, ಬಹಳ ಸಂತೋಷವಾಯಿತು. ನಿಮ್ಮ ಚಪ್ಪಾಳೆ ಯಾವಾಗಲೂ ಕಲಾವಿದರ ಮೇಲೆ ಇರಬೇಕಂತ ಹೇಳ್ತಾ ಈಗ ಮತ್ತೊಂದು ಸೊಗಸಾದ ಕನ್ನಡ ಗೀತೆಯನ್ನು ವೇದಿಕೆ ಮೇಲೆ ಹಾಡೋಣ. ನಮ್ಮ ನಾಡು ನುಡಿಗಾಗಿ ಬಹಳ ಒಳ್ಳೆ ಒಂದು ವೈಭವದ ಕಾರ್ಯಕ್ರಮ ಇವತ್ತು ಔರಂಗಾಬಾದ್ ಜಿಲ್ಲೆಯಲ್ಲಿ ನಡೀತದೆ. ಬಹಳ ಸಂತೋಷ ವಿಷಯ, ಯಾಕಂದ್ರೆ ಇವತ್ತು ನಾವು ಕಲಬುರಗಿ ಜಿಲ್ಲೆಯಿಂದ ಬಂದಿದ್ದೀವಿ. ಇವತ್ತು ಇಂಥ ಒಂದು ಮಹಾರಾಷ್ಟ್ರ ಜಿಲ್ಲೆಯಲ್ಲಿ ನಮ್ಮ ಕನ್ನಡಗೋಸ್ಕರ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾರಲ್ಲ, ಅದಕ್ಕೆ ನಮಗೆ ಮತ್ತೊಮ್ಮೆ ನಾವಾಗಲೂ ನಮಗೆ ಚಿರಋಣಿಯಾಗಿದ್ದೀವಿ ಅಂತ ಹೇಳ್ತಾ ಈಗ ಒಂದು ಸೊಗಸಾದ ಕನ್ನಡ ಗೀತೆ ವೇದಿಕೆ ಮೇಲೆ ಹಾಡ್ತಿದ್ದೀವಿ. ಅದು ಬಹಳಷ್ಟು ಇಂಪಾದ ಗೀತೆ. ಚಿತ್ರ ಕೃಷ್ಣ ರುಕ್ಮಿಣಿ ಚಿತ್ರದ ಕರ್ನಾಟಕದ ಇತಿಹಾಸದಲ್ಲಿ ನಮ್ಮ ಗೀತೆ ವೇದಿಕೆ ಮೇಲೆ ಸಾದರಪಡಿಸ್ತೀವಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ಈಗಾಗಲೇ ಇನ್ನೇನು 5 ನಿಮಿಷದಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅನೇಕ ಜೂನಿಯರ್ ರಾಜ್ಕುಮಾರ್ ಅವರು ಬಂದಿದ್ದಾರೆ. ಮುನ್ನಡೆ ಡಗ್ಗಿ ಖ್ಯಾತ ಹಾಸ್ಯಕಲಾವಿದರು, ಅನೇಕ ಟಿವಿ ಕಲಾವಿದರು, ಸಂಗೀತ ಗಾಯಕರು ಬಂದಿದ್ದಾರೆ ಅಂತ ಹೇಳ್ತಾ ಈಗ ಕೇಳೋಣ ಕರ್ನಾಟಕದ ಇತಿಹಾಸದಲ್ಲಿ ಈ ಒಂದು ಗೀತೆ. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ, ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ. ಕರ್ನಾಟಕದ ಇತಿಹಾಸದಲ್ಲಿ ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿ ಇದು. ಜ್ಞಾನಯು ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿ ಇದು. ಹಕ್ಕ ಬುಕ್ಕರು ಆಳಿದರಲ್ಲಿ ಹರ್ಷದ ಮಳೆಯನ್ನು ಎಲ್ಲೂ ಚೆಲ್ಲಿ ವಿಜಯದ ಕಹಳೆಯ ಹೂಡಿದರು. ವಿಜಯನಗರ ಸ್ಥಾಪನೆ ಮಾಡಿದರು. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ, ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ. ಗಂಡರ ಗಂಡ ತೀರ ಪ್ರಚಂಡ ಕೃಷ್ಣದೇವರಾಯ ಆಳಿದ ವೈಭವದೇ. ಗಂಡರ ಗಂಡ ತೀರ ಪ್ರಚಂಡ ಕೃಷ್ಣದೇವರಾಯ ಆಳಿದ ವೈಭವದೇ. ಕಲಿಗಳ ನಾಡು ಕವಿಗಳ ಬೀಡು, ಕಲಿಗಳ ನಾಡು ಕವಿಗಳ ಬೀಡು ಎನಿಸಿತು ಹಂಪೆಯು ಆ ದಿನದೇ. ಕನ್ನಡ ಬಾವುಟ ಹಾರಿಸಿದ ಮಧುರವರೆಗೂ ರಾಜ್ಯವ ಅರಳಿಸಿದ. ಕರ್ನಾಟಕದ ಇತಿಹಾಸದಲ್ಲಿ
ದಾಸರ ನೆಲೆ ನಾಡಿಲ್ಲೇ ಪಾವನ ಮಣ್ಣಿದು ಹಂಪೆಯದು ಯುಗ ಗಾಳಿಯದ ಕೀರ್ತಿ ಇದು ಕನ್ನಡ ಭೂಮಿ ಕನ್ನಡ ನುಡಿಯು ಕನ್ನಡ ಪ್ರೀತಿ ಎಂದೆಂದು ಬಾಳಲಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ. ಮತ್ತೊಮ್ಮೆ ಬಹಳ ಒಳ್ಳೆಯ ಗೀತೆ ಕೇಳಿದ್ರಿ, ಹಾಗೆ ಚಪ್ಪಳೆ ಹಾಕಿದ್ರಿ, ಬಹಳ ಸಂತೋಷವಾಯಿತು. ಯಾಕಂದ್ರೆ ಇಂಥ ಒಂದು ಗೀತೆನ ನಮ್ಮ ಕನ್ನಡ ನಾಡುನುಡಿಗಾಗಿ ಹೋಗೋಣ ಒಂದು ಗೀತೆ ಅಂತ ಅವೆಲ್ಲ ಕೇಳಿದ್ರಿ. ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ಇನ್ನೇನು 10-15 ನಿಮಿಷದಲ್ಲಿ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಪ್ರಾರಂಭ ಆಗುವ ಮುಂಚಿತವಾಗಿ ಇಲ್ಲಿ ವೇದಿಕೆ ಮೇಲೆ ಸಂಗೀತದ ಕಾರ್ಯಕ್ರಮ ನಾವು ಕೊಡ್ತಾ ಇದ್ದೀವಿ. ಮತ್ತೊಮ್ಮೆ ಇವತ್ತು ನಮ್ಮ ಜನ್ಮ ಕೊಟ್ಟ ತಾಯಿ ಭೂಮಿಯ ನಾವು ಎಂದು ಬರೀಬಾರ್ದು, ಅದಕ್ಕಾಗಿ ಇಲ್ಲೊಂದು ವೇದಿಕೆ ಮೇಲೆ ಒಂದು ಗೀತೆ ಹಾಡ್ತೇನೆ. ಒಂದು ಚಿತ್ರ ಬೇವಬೆಲೆ ಚಿತ್ರದ ಜನ್ಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ ಎನ್ನುವ ಗೀತೆನ ವೇದಿಕೆ ಮೇಲೆ ಹಾಡ್ತಾ ಇದ್ವಿ, ತಾವು ಆಲಿಸಬೇಕು. ನೋಡಬೇಡ ನನ್ನ ನೀ ಹೀಗ ನೋಡಿದರೆ ನನ್ನ ತಿರುಗಿ ನಾಯಾಗ ನೋಡಲೇ ನಿನ್ನ. ನೀ ಹೀಗ ನೋಡಬೇಡ ನನ್ನ ನೀ ಹೀಗ ನೋಡಿದರೆ ನನ್ನ ತಿರುಗಿ ನಾಯಾಗ ನೋಡಲೇ ನಿನ್ನ. ಕಮ್ಮರಸಿನೆಲ್ಲ ಕವಿತರ ನಲಕನಲ್ಲಿ ಎಲ್ಲೆನ್ನ ಆಗಾದಿ ಮಾತು ನಂಬಿ ನಾನು ದೇವರಂತ ತಿಳಿದಿಯೇನ ನೀ ನನ್ನ. ನೀ ಹೀಗ ನೋಡಬೇಡ ನನ್ನ ನೀ ಹೀಗ ನೋಡಿದರೆ ನನ್ನ ತಿರುಗಿ ನಾಯಾಗ ನೋಡಲೇ ನಿನ್ನ. ಬನಿ ತೊಳೆದರು ಹಾಲು ಮೆಚ್ಚಿದ ಕವಳ ಕಾಂತೆಯ ಹಣ್ಣು ಹಳೆವ ಹಳೆವ ಹಾಂಗಳುವ ಹೆಣ್ಣ ಹೆಳ ನಿನ್ನದೇನ ಈ ಕಣ್ಣು ಬಿಗಿಲಾಗಿ ಅನ್ನ ಕದ ಜೀವ ನಿನ್ನ ಕಣ್ಣಾರೆ ಕಂಡು ಒಮ್ಮೆಗಿಲ ಹುಣಿಮೆ ಚಂದಿರನ ಹೆಣ ಬಂತು ಮುಗಿಲಾಗ ತೇಲದ ಅಗಲ. ನೀ ಹಿಂಗ ನೋಡಬೇಡ ನನ್ನ ಹಿಂಗ ನೋಡಿದರೆ ನನ್ನ ತಿರುಗಿ ನಾಯಾಗ ನೋಡಲೇ ನಿನ್ನ. ನಿನ್ನ ಕಣ್ಣಿನಗ ಕಾಲೂರು ಮಳೆಯು ನಡ ನಡಕ ಹುಸನಗಿ ಆಕ ಹಣಿ ಒಡೆಯಲಿಕ್ಕೆ ಬಂದ ತಡೆದಂಗ ಗಾಳಿಯ ನೆವಕ ತಾರೆ ಅತ್ತು ಬಿಡು
ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಒಂದು ಕನ್ನಡ ತಾಯಿಯ ಭುವನೇಶ್ವರಿಯ ಸ್ವಲ್ಪ ಈ ಕಡೆ ಗಮನ ಕೊಟ್ರೆ ಅನುಕೂಲ ಆಗುತ್ತೆ ನನಗೆ. ಮಾತುಗಳನ್ನ ಸ್ವಲ್ಪ ಮೌನಕ್ಕೆ ಅರ್ಪಣೆ ಮಾಡಿದರೆ ಭಗವಂತ ತಮಗಾಗಿ ವಿಶೇಷವಾಗಿರುವ ಕಾರ್ಯಕ್ರಮಗಳನ್ನ ಇಲ್ಲಿ ಸಮರ್ಪಣೆಯನ್ನ ಮಾಡಿರ್ತಾನೆ. ಇತಿಹಾಸದಲ್ಲೇ ವಿಶೇಷವಾಗಿರ್ತಕ್ಕಂಥ ಮರಾಠವಾಡದ ಕನ್ನಡ ಸಾಂಸ್ಕೃತಿಕ ಸಂಘದ ವಿಶೇಷವಾಗಿರುವ ಕಾರ್ಯಕ್ರಮಕ್ಕೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಕರ್ನಾಟಕ ಸಂಘಟನಾ ವೇದಿಕೆಯ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗುರುರಾಜ್ ಬಂಡಿಯವರು ವೇದಿಕೆಗೆ ಆಗಮಿಸಬೇಕು. ಜೋರಾದ ಚಪ್ಪಾಳೆ ಮುಖಾಂತರವಾಗಿ ವೇದಿಕೆಗೆ ಬರಮಾಡಿಕೊಳ್ಳೋಣ. ಅದರ ಜೊತೆಯಲ್ಲಿ ನಾಡಿನ ಹುಟ್ಟು ಹೋರಾಟಗಾರರಾಗಿರ್ತಕ್ಕಂಥ ತಮ್ಮ ರಕ್ತದಿಂದಲೇ ಸಾಕಷ್ಟು ಹೋರಾಟಗಳನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗೋಪಾಲ್ ನಾಟಿಕರ್ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರು, ಇವರನ್ನು ಕೂಡ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತವನ್ನು ಕೋರುತ್ತಾ ಅದರ ಜೊತೆಯಲ್ಲಿ ಬೀದರಿನಿಂದ ಆಗಮಿಸಿರುವ ಸನ್ಮಾನ್ಯ ಶ್ರೀಯುತರಾಗಿರ್ತಕ್ಕಂಥ ಸುರೇಶ್ ಚನ್ಶೆಟ್ಟಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೂಡ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಸನ್ಮಾನ್ಯ ಶ್ರೀಯುತರಾಗಿರುವ ಸುರೇಶ್ ಚನ್ಶೆಟ್ಟಿ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದರ ಜೊತೆಯಲ್ಲಿ ಗೌರವ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಾಗಿರುವ ಸನ್ಮಾನ್ಯ ಶ್ರೀಯುತರಾಗಿರುವ ಶ್ರೀ ವಿಜಯ್ ಕುಮಾರ್ ಅಂಕಲ್ಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯದರ್ಶಿಗಳು, ಅವರನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತವನ್ನ ಕೋರುತ್ತಾ ಅದರ ಜೊತೆಲಿ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ವರ್ಷಾ ಮಿಶ್ರಾ ಮೇಡಮ್ ಅವರು, ಡೆಪ್ಟಿ ಚಾರಿಟಿ ಕಮಿಷನರ್ ಆಗಿರ್ತಕ್ಕಂಥ ವರ್ಷಾ ಮೇಡಮ್ ಅವರನ್ನ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಶ್ರೀಮತಿ ಭಾಗ್ಯಶ್ರೀ ಅವರು ಮತ್ತು ಎಲ್ಲ ಸ್ನೇಹಿತರು ಅವರನ್ನ ವೇದಿಕೆಗೆ ಬರಮಾಡ್ಕೋಬೇಕು ಅವರಲ್ಲಿ ಪ್ರೀತಿಯ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಸಾಕಷ್ಟು ವಿಚಾರದೊಂದಿಗೆ ಕರ್ನಾಟಕದಿಂದ ಮಹಾರಾಷ್ಟ್ರದವರೆಗೂ ತಮ್ಮದೇ ಆಗಿರುವ ಹೆಸರನ್ನ ಕೀರ್ತಿಯನ್ನು ಮಾಡಿರ್ತಕ್ಕಂಥ ಶ್ರೀಮತಿ ವರ್ಷಾ ಮಿಶ್ರಾ ಮೇಡಮ್ ಅವರನ್ನ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಅದರ ಜೊತೆಯಲ್ಲಿ ಶ್ರೀಮತಿ ಮಾಲಿನಿ ರಾವ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಸಮಾಜದ ಸಂದೇಶವನ್ನು ಕೊಡುತ್ತಾ ತಮ್ಮದೇ ಆಗಿರ್ತಕ್ಕಂಥ ಒಂದು ದೇಶ ಸೇವೆಯನ್ನು ಮಾಡ್ತಕ್ಕಂಥ ನಮ್ಮ ಮೇಡಮ್ ಅವರಾಗಿರ್ತಕ್ಕಂಥ ಮಾಲಿನಿ ರಾವ್ ಮೇಡಮ್ ಅವರನ್ನ ಶ್ರೀಮತಿ ಭಾಗ್ಯಶ್ರೀ ಅವರು ಮತ್ತು ನಮ್ಮ ಕೇಶವ್ ಅವರ ಶ್ರೀಮತಿ ಅವರ ವೇದಿಕೆಯವರನ್ನ ಬರಮಾಡ್ಕೋಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇದನ್ನು ವಿಶೇಷವಾಗಿ ಈ ಸಂಸ್ಥೆಯ ರೂವಾರಿಗಳಾಗಿ ಮತ್ತು ಸದಾಕಾಲ ಮಾರ್ಗದರ್ಶನ ನೀಡತಕ್ಕಂಥ ಸನ್ಮಾನ್ಯ ಶ್ರೀಯುತರಾಗಿರುವ ಶ್ರೀ ಶರಣಪ್ಪ ಕೆ ಎಂಡಿ ಅವರಾಗಿರುವ ವಿಜಯ್ ಲಾಜಿಸ್ಟಿಕ್ ಹಾಗೂ ಗೌರವ ಅಧ್ಯಕ್ಷರು ಮರಾಠವಾಡ ಕನ್ನಡ ಸಾಂಸ್ಕೃತಿಕ ಸಂಘದ ಒಂದು ವಿಶೇಷವಾಗಿರ್ತಕ್ಕಂಥ ಅತಿಥಿ ಸ್ಥಾನವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ವಿಶೇಷವಾಗಿರ್ತಕ್ಕಂಥ ಆಯೋಜಕರು ಕೂಡ ಆಗಿದ್ದಾರೆ. ಅವರನ್ನ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ವೇದಿಕೆಗೆ ಬರಮಾಡಿಕೊಳ್ಳೋಣ ಅಂತ ನಿಮ್ಮನ್ನ ಚಪ್ಪಾಳೆ ಮುಖಾಂತರವಾಗಿ ಕೇಳಿಕೊಳ್ಳುತ್ತಾ ನಿಮ್ಗೆಲ್ಲ ನಾನು ಹೇಳಲ್ಲ, ಯಾರು ಹೇಳ್ಬೇಕು ಅವ್ರು ಹೇಳಿದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಕಾರ್ಯಕ್ರಮದ ಎಷ್ಟು ಕಷ್ಟ ಆಗಿದೆ, ಯಾವ ರೀತಿ ಮಾಡ್ಕೊಂಡು ಬಂದಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಒಂದು 4-5 ಜನ ಇದರಲ್ಲಿ ತುಂಬಾನೇ ದುಡಿದಿರ್ತಕ್ಕಂಥ ಜೀವಿಗಳಿದ್ದಾರೆ. ಅದರಲ್ಲಿ ಅವರು ಹೆಸರುಗಳನ್ನ ಹೇಳಲೇಬೇಡಿ ಅಂತ ಹೇಳಿದ್ರು. ನಾನು ಅವ್ರಿಗೊಂದು ಮಾತು ಹೇಳಿದೆ, ನಾನು ಹೆಸರು ಹೇಳಿಲ್ಲ ಅಂದ್ರೆ ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟವ್ರಿ ನಾನು. ಅದು ನಮ್ಮ ಕೇಶವ್ ಅವರಿಗೆ ಗೊತ್ತು ಮತ್ತು ಶ್ರೀನಿವಾಸ್ ಅವರಿಗೂ ಮಾತ್ರ ಗೊತ್ತು. ಹೆಸರು ಹೇಳಲ್ಲ ಅಂದ್ರೆ ನಾನು ಕಾರ್ಯಕ್ರಮ ಬರಲ್ಲ ಅಂತ ಹೇಳ್ಬಿಟ್ಟೆ. ಅವ್ರು ಎಂತ ಗುಣ ಅಂದ್ರೆ ನಮ್ಮ ಶರಣಪ್ಪ ಸರ್ ಅವರನ್ನ ಮಾತ್ರ ಮುಂದೆ ಮಾಡ್ತೀವಿ ಸರ್, ಅವ್ರ ಹಿರಿಯರು ನಮಗೆ ಸದಾಕಾಲ ಮಾರ್ಗದರ್ಶನ ಕೊಡ್ತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸನ್ಮಾನ್ಯ ಶ್ರೀ ಶರಣಪ್ಪ ಸರ್ ಅವರಿಗೆ ತುಂಬಾ ನಾನು ವೇದಿಕೆ ಮುಖಾಂತರ ಧನ್ಯವಾದ ಹೇಳ್ತಾ ಇದ್ದೀನಿ. ಆದ್ರೂ ಕೂಡ ಒಂದು ಮನೆಗೆ
ಆ ಕಂಬವು ಹೇಗೆ ಬೇಕೋ, ಒಂದು ಮನೆಗೆ ಯಾವ ರೀತಿಯಾಗಿ ಒಂದು ಕಂಬ ಹೇಗೆ ಬೇಕಾಗ್ತದೆ, ಪಿಲ್ಲರ್ ಹೇಗೆ ಬೇಕಾಗ್ತದೆ, ಹಾಗೆ ಒಂದು ಕಾರ್ಯಕ್ರಮ ಕೂಡ ದೊಡ್ಡವರು ಮತ್ತು ಚಿಕ್ಕವರು ಪ್ರತಿಯೊಬ್ಬರು ಕೂಡ ಕುಟುಂಬಕ್ಕೆ ಬೇಕಾಗ್ತದೆ. ಅದ್ರ ಸಲುವಾಗಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಮತ್ತು ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥವರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸನ್ಮಾನ್ಯ ಶ್ರೀ ಕೇಶವ್ ಹೊನ್ನಳ್ಳಿ ಸರ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸುವುದರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಜೋರಾದ ಚಪ್ಪಳಿ ಮುಖಾಂತರವಾಗಿ ಸನ್ಮಾನ್ಯ ಶ್ರೀಯುತರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಕಾರ್ಯ ಮತ್ತು ಕಾರ್ಯಕ್ರಮ ನಡಿಬೇಕಾದ್ರೆ ಕಾರ್ಯದರ್ಶಿತ್ವವು ಮುಖ್ಯ ಅಂತ. ಅದು ನಾನು ಹೇಳ್ತಲ್ಲ, ದೊಡ್ಡರು ಹೇಳೋ ಮಾತು. ನಮ್ಮ ಡಿಗ್ಗಿ ಸರ್ ಅವರು ಸದಾ ಕಾಲ ಹೇಳ್ತಾ ಇರ್ತಾರೆ, ಕಾರ್ಯ ಮತ್ತು ಕಾರ್ಯಕ್ರಮ ನಡಿಬೇಕಾದ್ರೆ ಕಾರ್ಯದರ್ಶಿಗಳು ತುಂಬಾನೇ ಮುಖ್ಯ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಇಲ್ಲಿಂದ ನಿಮ್ಮ ಊರಿನಿಂದ, ಆಕ್ಚುಲಿ ಇವರು ಇರೋದು ಕರ್ನಾಟಕದವರೇ, ಆದ್ರೂ ಕೂಡ ಇಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಒಬ್ಬ ಸಾಧಾರಣವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತವ್ರು ಏನಾಗಿದ್ದಾರೆ ಅಂತಕ್ಕಂಥದ್ದು ಸಂದೇಶವನ್ನು ತದನಂತರದಲ್ಲಿ ಸಸ್ಪೆನ್ಸ್ ಆಗಿ ನಮ್ಮ ಅಧ್ಯಕ್ಷರು ಇಟ್ಕೊಂಡಿದ್ದಾರೆ. ತದನಂತರದಲ್ಲಿ ಹೇಳಿಕ್ಕಾಗ್ತದೆ. ಸನ್ಮಾನ್ಯ ಶ್ರೀಯುತರಾಗಿರ್ತಕ್ಕಂಥ ನನ್ನ ಆತ್ಮೀಯ ಹಿರಿಯ ಅಣ್ಣನವರು, ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತರಾಗಿರ್ತಕ್ಕಂಥ ಶ್ರೀನಿವಾಸ್ ತೆಲಂಗ್ ಸರ್ ಅವರು ದಯವಿಟ್ಟು ವೇದಿಕೆ ಆಗಮಿಸಬೇಕು. ಜೋರಾದ ಚಪ್ಪಳೆ ಮುಖಾಂತರವಾಗಿ ಅವರನ್ನು ಕೂಡ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಅದ್ರ ಗೊತ್ತು, ನಾನು ಹೇಳಲ್ಲ, ಅವ್ರು ಕೂಡಲ್ಲ. ಬಹುಶಃ ಸ್ವಲ್ಪ ಚಳಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ, ನಿಮ್ಗೆ ಆಗ್ತಾ ಇಲ್ಲ ಅನ್ಸುತ್ತೆ. ಬಿಸಿ ಯಾಕಂದ್ರೆ ಕನ್ನಡದ ಹಬ್ಬ, ಕನ್ನಡದ ಡಿಂಡಿಮವನ್ನ ಸುಮಾರು 500 ಕಿಲೋಮೀಟರ್ಗಿಂತ ಮುಂಚಿತವಾಗಿ ವಿಶೇಷವಾಗಿ ಗುಲ್ಬರ್ಗ, ಬೀದರು, ರಾಯಚೂರು, ಯಾದಗಿರಿ, ಬ್ಯಾಂಗ್ಳೂರಿಂದ ಕೂಡ ಆಗಮಿಸಿರ್ತಾರೆ ಸಾವಿರಾರು ಕಿಲೋಮೀಟರ್ ಇಂದ ಈ ಒಂದು ಕಾರ್ಯಕ್ರಮಕ್ಕೆ. ನಮ್ಗೆ ತುಂಬಾ ದಿನ ಅಂದ್ರೆ ನನ್ಗೆ ಅದು ತದ್ರದ ಈಗ ಹೇಳಲ್ಲ, ನಾನು ಆಮೇಲೆ ಹೇಳ್ತೀನಿ ನಿಮ್ಗೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅತಿಥಿಗಳಿಗೆ ಒಂದು ನುಡಿನಮ್ಮನ ಮುಖಾಂತರವಾಗಿ ಸ್ವಾಗತವನ್ನ ಕೋರ್ತಕ್ಕಂಥ ಮಾತನ್ನ ಹೇಳುತ್ತಾ ಇದಕ್ಕೆ ನೇರವಾಗಿ ನಮ್ಮ ನಿಮ್ಮೆಲ್ಲರ ನಾಡಗೀತೆಯನ್ನ ಹಾಕೋದ್ರ ಮುಖಾಂತರವಾಗಿ ಕನ್ನಡದ ಸಾಕಷ್ಟು ವಿಚಾರಗಳನ್ನ ಇಡೀ ನಾಡಿಗೆ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳ್ತಕ್ಕಂಥವರು, ರಾಜಕೀಯದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಹೆಸರನ್ನ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತರಾಗಿರುವ ಸನ್ಮಾನ್ಯ ಶ್ರೀ ಬೀರಣ್ಣ ಕಲ್ಲೂರ್ ಸರ್ ಅವರು, ಜಿಲ್ಲಾ ಪಂಚಾಯತಿನ ಮೆಂಬರ್ ಅವರು, ಅವರನ್ನ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ನೋಡಿ ಹೆಂಗೆ ಚಪ್ಪಾಳೆ ಬರಬೇಕು ಗೊತ್ತಾ, ನಾವೆಲ್ಲ ಕನ್ನಡಿಗರು, ಕನ್ನಡವನ್ನ ಹೆಮ್ಮೆ ಅಂತ ಹೇಳ್ತಕ್ಕಂಥವರು. ಕೇಶವ್ ಸರ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು, ಗುರುವರು ವೇದಿಕೆ ಆಗಮಿಸಬೇಕು, ಎಲ್ಲ ಪದಾಧಿಕಾರಿಗಳು ವೇದಿಕೆ ಆಗಮಿಸಬೇಕು. ಸ್ವಲ್ಪ ದುಡ್ಡು ಮಾಡಿ ಕರ್ಪೂರ. ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀಯುತರಾಗಿರ್ತಕ್ಕಂಥ ಸುರೇಶ್ ಚೆನ್ಶೆಟ್ಟಿ ಸರ್ ಅವರು, ಸನ್ಮಾನ್ಯ ಶ್ರೀಯುತರಾಗಿರ್ತಕ್ಕಂಥ ಗೋಪಾಲ್ ನಾಟಿಕರ್ ಅವರು, ಸನ್ಮಾನ್ಯ ಶ್ರೀಯುತರಾಗಿರ್ತಕ್ಕಂಥ ವಿಜಯ್ ಕುಮಾರ್ ಅಂಕಲ್ಗಿರಿ ಅವರು ಮತ್ತು ನಮ್ಮ ನಿಮ್ಮೆಲ್ಲರ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಬೀರಣ್ಣ ಕಲ್ಲೂರ್ ಸರ್ ಅವರು ಮತ್ತು ಮಾಲಿನಿರಾವ್ ಮೇಡಮ್ ರವರು, ಹೀಗೆ 10 ಹಲವು ಎಲ್ಲ ಸಂಘಟಕರು ಕನ್ನಡದ ಥೇರನ್ನು ಎಳೆಯಲಿಕ್ಕೆ ಆಗಮಿಸಿದ್ದಾರೆ. ಒಂದು ಫೋಟೋಗೆ ಸ್ವಲ್ಪ ದಯವಿಟ್ಟು ಇದು ಕನ್ನಡದ ವಿಶೇಷವಾಗಿರುವ ಕಾರ್ಯಕ್ರಮ. ಮರಾಠವಾಡ ಕನ್ನಡ ಸಾಂಸ್ಕೃತಿಕ ಸಂಘದ ವತಿಯಿಂದ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಜರುಗ್ತಾ ಇದೆ. ಪುಷ್ಪಾರ್ಚನೆಯನ್ನ ಮಾನ್ಯ ಶ್ರೀಯುತರಾಗಿರುವ ಕನ್ನಡ ಪರ ಹೋರಾಟಗಾರರು, ಸನ್ಮಾನ್ಯ ಶ್ರೀಯುತರಾಗಿರ್ತಕ್ಕಂಥ ಸುರೇಶ್ ಚೆನ್ಶೆಟ್ಟಿ ಸರ್ ಅವರು ಮತ್ತು ಗುರುರಾಜ್ ಬಂಡಿಯವರು ಮತ್ತು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗೋಪಾಲ್ ನಾಟಿಕರ್ ಅವರು, ಹೀಗೆ ಕಾರ್ಯಕ್ರಮದ ತಾಯಿ ಭುವನೇಶ್ವರಿ ತಾಯಿಯ ಭಾವಚಿತ್ರವನ್ನ ಮತ್ತು ಶಿವಾಜಿ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ಮಾಡಿದ್ದಾರೆ. ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಸರ್ವನೆಲ್ಲ ಆತ್ಮೀಯ ಕನ್ನಡದ ಬಂಧುಗಳು ದಯವಿಟ್ಟು ಎದ್ದೆತ್ಕೋಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ
ಇದೀಗ ಕನ್ನಡ ತಾಯಿಗೆ ನುಡಿ ನಮನವನ್ನ ಕನ್ನಡದ ನಾಡಗೀತೆ ಮುಖಾಂತರವಾಗಿ ನಾವೆಲ್ಲರೂ ಗೌರವಿಸ್ತಕ್ಕಂಥ ಕಾರ್ಯವನ್ನಾಗಿದೆ. ಸನ್ಮಾನ್ಯ ಶ್ರೀಯುತರಾಗಿರ್ತಕ್ಕಂಥ ನದಾಫ್ ಸರ್ ಅವರು ಮತ್ತು ಗುರು ಸರ್ ಅವರು ಮತ್ತು ಶ್ರೀನಿವಾಸ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಶಾಂತಿಯ ತೋಟ ರಸಿಕರ ಕಂಗಣ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನತನ ಹೋಲುವ ದೊರೆಗಳ ಧಾಮ ಕಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಆಡಿದ ಮಾತುಗಳು ಎರಡೇ ಇದ್ದರೂ ಕೂಡ ಉತ್ತಮವಾಗಿರುವ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ನೇರವಾಗಿ ಒಂದೇ ಮಾತು ಹೇಳಿದ್ರು, ಕನ್ನಡವನ್ನ ಕಲಿಯೋಣ, ಕನ್ನಡವನ್ನ ಉಳಿಸೋಣ ಅಂತಕ್ಕಂಥ ಮಾತನ್ನ, ಜೊತೆಯಲ್ಲಿ ಕನ್ನಡವನ್ನ ಕಲಿಲಿಕ್ಕೆ ಆಸಕ್ತಿ ಇದ್ದವರು ಹೆಸರುಗಳನ್ನ ನೋಂದಣಿ ಮಾಡಲಿಕ್ಕೆ ಹೇಳಿಕೊಡು ಅವರು ಕೂಡ ಹೇಳಿದ್ದಾರೆ. ಅತ್ಯಂತ ಪ್ರೀತಿಪೂರ್ವಕವಾಗಿ ತಮ್ಮದೇ ಆಗಿರೋ ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿರ್ತಕ್ಕಂಥ ಮಾನ್ಯ ಮೇಡಮ್ ಅವರಿಗೆ ಧನ್ಯವಾದಗಳು. ಇದೀಗ ಒಂದು ಸುಂದರವಾಗಿರ್ತಕ್ಕಂಥ ಭರತನಾಟ್ಯ ಪುಟ್ಟ ಪುಟ್ಟ ಪುಟಾಣಿಗಳು ತಮ್ಮದೇ ಆಗಿರುವ ಹೆಜ್ಜೆಗಳನ್ನ ಹಾಕುತ್ತಾ ನಮ್ಮ ಎದುರುಗಡೆ ಬರ್ತಾ ಇದ್ದಾರೆ. ಒಂದು ಋತುಜಾ ಮತ್ತು ಶ್ರೇಯಾ ಅವರಿಂದ ಭರತನಾಟ್ಯ. ದಯವಿಟ್ಟು ನಾನು ಯಾರ ಹೆಸರು ಹೇಳ್ತೀನೋ ಅವರು ಮುಂದಿನ ತಯಾರಿಲಿರ್ಬೇಕು. ದಯವಿಟ್ಟು ಹಾಡುಗಳನ್ನ ಅದರ ಕೊರಿಯೋಗ್ರಾಫರ್ ಹಿಡಿದ್ರು ಅದನ್ನ ಹಾಡುಗಳನ್ನ ಅಲ್ಲಿ ನೀಡಬೇಕಾಗಿ ವಿನಂತಿ. ಮತ್ತು ವಿಶೇಷವಾಗಿ ಕನ್ನಡದಲ್ಲಿ ಮತ್ತು ಕರ್ನಾಟಕದಲ್ಲಿ ಸಾಕಷ್ಟು ಜನರು ಚಲನಚಿತ್ರ ನಟರಾಗಿದ್ದಾರೆ, ನಿರ್ದೇಶಕರಾಗಿದ್ದಾರೆ, ಸಾಕಷ್ಟು ಅದರಲ್ಲಿ ತಮ್ಮದೇ ಹೆಸರನ್ನು ಕೂಡ ಮಾಡಿದ್ದಾರೆ. ಅದರ ಮಧ್ಯದಲ್ಲೇ ಬೀದರ್ನವರೇ, ಮೂಲತಃ ಬೀದರ್ನವರೇ
ಮಹಾರಾಷ್ಟ್ರದ ನಮ್ಮ ಮಹಾರಾಷ್ಟ್ರ, ನಮ್ಮ ಕರ್ನಾಟಕ, ನಮ್ಮ ಭಾರತ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಅವರು ಬಾಂಬೆನಲ್ಲಿ ಬಾಲಿವುಡ್ನಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತರಾಗಿರ್ತಕ್ಕಂಥ ನಿಮ್ಮೆಲ್ಲರ ಸಂದೀಪ್ SB ಅವರು ಕೂಡ ಚಲನಚಿತ್ರ ಬಾಲಿವುಡ್ ನಟರಾಗಿ ಇವತ್ತು ನಮ್ಮ ವೇದಿಕೆಗೆ ಆಗಮಿಸಿದ್ರೆ ಜೋರಾದ ಚಪ್ಪಳ ಮುಖಾಂತರವಾಗಿ ಸನ್ಮಾನ್ಯ ಶ್ರೀಯುತರಾಗಿರ್ತಕ್ಕಂಥ ಬಾಲಿವುಡ್ ನಟರಾಗಿರ್ತಕ್ಕಂಥ ಕಬೀರ್ ಸಿಂಗ್ ಅಂತಕ್ಕಂಥ ಒಂದು ಸಿನಿಮಾದಲ್ಲಿ ಕೂಡ ಹೆಸರನ್ನು ಮಾಡಿರ್ತಕ್ಕಂಥ ಅವರನ್ನ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ವೇದಿಕೆಗೆ ಬರಮಾಡಿಕೊಳ್ಳೋಣ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನ ಕೋರುತ್ತಾ ಇದೀಗ ಪುಟ್ಟ ಪುಟ್ಟ ಪುಟಾಣಿಗಳಿಂದ ಸುಂದರವಾಗಿರುವ ಭರತನಾಟ್ಯ.
ಕೂಡ ಜೋರಾದ ಚಪ್ಪಳಿ ಮುಖಾಂತರವಾಗಿ ವೇದಿಕೆಗೆ ಬರಮಾಡಿಕೊಳ್ಳೋಣ. ಅವರನ್ನ ಸನ್ಮಾನ್ಯ ಶ್ರೀಯುತರಾಗಿರ್ತಕ್ಕಂಥ ನದಾಫ್ ಅವರು ಮತ್ತು ಗುರು ಅವರವರನ್ನ ವೇದಿಕೆಗೆ ಬರಮಾಡ್ಕೋಬೇಕು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬಂದಿಗರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಳೋಣ. ಈ ಕಾರ್ಯಕ್ರಮದ ಸ್ವಾಗತ ನುಡಿಯನ್ನು ನುಡಿಲಿಕ್ಕೆ ಭಾರತಿ ಮೇಡಮ್ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ತಮ್ಮದೇ ಆಗಿರೋ ವಿಚಾರ ನುಡಿಗಳಿಂದ ಸರ್ವರನ್ನ ಸ್ವಾಗತವನ್ನ ಕೋರಲಿಕ್ಕೆ ಶ್ರೀಮತಿ ಭಾರತಿ ಮೇಡಮ್ ಅವರು ವೇದಿಕೆ ಆಗಮಿಸಬೇಕು ವಿನಂತಿಯನ್ನು ಮಾಡ್ಕೊತಾ ಇದ್ದೇವೆ. ಆತ್ಮೀಯ ಸನ್ಮಾನ್ಯ ವ್ಯಕ್ತಿಗಳೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ನನ್ನ ಮಕ್ಕಳಿಗೆ ನನ್ನ ಹಾರ್ದಿಕ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನವೆಂಬರ್ 1ರಂದು ನಾವು ಕರ್ನಾಟಕದಲ್ಲಿ ಎಲ್ಲರೂ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದೇವೆ. ನಮ್ಮ ಮನೆಯವರೆಲ್ಲರೂ ಅಲ್ಲಿ ಆಚರಿಸಿರಬೇಕು. ಆದರೆ ನಮಗೆ ಆ ದಿವಸ ಮಾಡಲಿಕ್ಕೆ ಅನಾನುಕೂಲ ರೀತಿಯಿಂದ ನಾವು ನವೆಂಬರ್ದಲ್ಲಿ ಯಾವುದಾದ್ರೂ ಒಂದು ಸಂಡೇ ನಾವು ಇಲ್ಲಿ ರವಿವಾರ ದಿವಸ ಒಂದು ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ನಾವು ಇಲ್ಲಿ ನಿಯೋಜನೆ ಮಾಡ್ತಾ ಇದ್ದೇವೆ. ಮುಂದಾದರೂ ಮಾಡ್ತೇವೆ. ಆದರೆ ನಿಮಗೆ ಸಹಕಾರ ನಮ್ಮೆಲ್ಲರಿಗೂ ಬರಬೇಕಂತ ನನ್ನ ವಿನಂತಿ. ನಮ್ಮೆಲ್ಲರ ವಿನಂತಿ ಇಷ್ಟೇ, ಎಲ್ಲರೂ ಒಗ್ಗಟ್ಟಾಗಿ ನಾವು ಎಲ್ಲರೂ ಇಲ್ಲಿಗೆ ನಮ್ಮ ಕರ್ನಾಟಕ ರಾಜ್ಯೋತ್ಸವಕ್ಕೆ ದುಡಿಯೋಣ. ನಮ್ಮದು ಒಂದು 4-5 ಮುಂದಿನ ಗುರಿ ಇದೆ. ಅದನ್ನು ಒಂದು ಸಣ್ಣ ಚಿಕ್ಕ ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲೇದು, ನಾವು ಇಲ್ಲಿ ಒಂದು ಕನ್ನಡ ಭವನ್ ಮಾಡಬೇಕಂತ ಎಲ್ಲರೂ ಇಚ್ಛವಿದ್ದೇವೆ. ಅದಕ್ಕೆ ನಾವು ಎಲ್ಲರೂ ಹೋರಾಡಬೇಕಂತ ನನ್ನ ವಿನಂತಿ. ಎರಡನೇದು, ಎಲ್ಲರೂ ಮಕ್ಕಳಿಗೆ ನನಗನ್ಸಿದ ಮಟ್ಟಿಗೆ ಕನ್ನಡ ಬರಲ್ಲ. ಆ ಕಾರಣವಾಗಿ ನಾವು ಒಂದು ಕನ್ನಡ ಕಲಿಕೆ ಕೇಂದ್ರವನ್ನು ಶುರು ಮಾಡ್ತಾ ಇದ್ದೇವೆ. ಯಾರಾದರೂ ಇಚ್ಛೆ ಇದ್ದರೆ ನಿಮ್ಮ ಹೆಸರನ್ನು ಕೊಡಬೇಕಂತ ನನ್ನ ವಿನಂತಿ. ಕನ್ನಡ ಭಾಷೆ ಕಲಿಬೇಕು, ನಮ್ಮ ಭಾಷೆ ಅಂತ ಗರ್ವ ಇರಬೇಕು ಎಲ್ಲರಿಗೂ. ಇದೇ ನನ್ನ ವಿನಂತಿ. ಕನ್ನಡ ಕಲಿಕಾ ಕೇಂದ್ರ ನಾವು ಶುರು ಮಾಡ್ತಾ ಇದ್ದೇವೆ. ಇದೇ ಜನವರಿಯಿಂದ ಶುರು ಮಾಡ್ತಾ ಇದ್ದೇವೆ. ಯಾರಾದರೂ ಇಚ್ಛೆ ಇದ್ದರೆ, ಮಕ್ಕಳಿಗೂ ಅಥವಾ ದೊಡ್ಡವರಿಗೂ ಯಾರಾದರೂ ಇಚ್ಛೆ ಇದ್ದರೆ ಪ್ಲೀಸ್ ದಯವಿಟ್ಟು ನಿಮ್ಮ ಹೆಸರನ್ನು ನೋಂದಾಯಿಸಬೇಕಂತ ನನ್ನ ವಿನಂತಿ ಇದೆ. ಮೂರನೇದು, ನಾವು ಕರ್ನಾಟಕ ಮರಾಠವಾಡ ಮಹಿಳಾ ಬಚತ್ ಗಟ್ ಅಂತ ಶುರು ಮಾಡಬೇಕು ಅಂತ ಇದ್ದೇವೆ. ಯಾರಾದರೂ ಇಚ್ಛೆ ಪಡೋ ವ್ಯಕ್ತಿ ಇದ್ದರೆ ಇಲ್ಲೇ ಒಂದು ರಿಜಿಸ್ಟ್ರೇಷನ್ ಕೇಂದ್ರ ಇದೆ, ನಿಮ್ಮ ಹೆಸರು ನೋಂದಾಯಿಸಬೇಕಂತ ನನ್ನ ವಿನಂತಿ. 4ನೇ ಅಂದರೆ, ನಮ್ಮ ಮುಂದಿನ ಗುರಿ ಯಾರೇ ಜಾತಿ ಭೇದ ಭಾವದೆ ಇಲ್ಲದೆ ಯಾವ ರಾಜ್ಯದಲ್ಲೂ ಆದರೂ ಸರಿ ಇಲ್ಲ, ಆದರೆ ಯಾರು ಕಡು ಬಡವರು ಇರ್ತಾರೆ ಅಂಥವ್ರನ್ನ 11 ಜೋಡಿ ಆದರೂ ನಾವು ಪ್ರತಿ ವರ್ಷ ಅವರ ಮದುವೆ ಮಾಡೋಣ ಅಂತ ನಮ್ಮದು ಇಚ್ಛೆ ಇದೆ. ಆದರೆ ಅದಕ್ಕೆ ನಿಮ್ಮೆಲ್ಲರ ಪ್ರತಿ ವರ್ಷ ಯಾವುದು ಜಾತಿ ಇಲ್ಲ, ಮಹಾರಾಷ್ಟ್ರ ಇರ್ಬೋದು, ಆಂಧ್ರ ಇರ್ಬೋದು, ಕನ್ನಡ ಇರ್ಬೋದು, ಪಂಜಾಬ್ ಇರ್ಬೋದು, ಯಾವುದೇ ನಮ್ಮ ಭಾರತದಲ್ಲಿ ಯಾರೇ ಇದ್ದರೂ ಸಹಿತ 11 ಜೋಡಿ ನಮ್ಮ ಕರ್ನಾಟಕ ಸಂಘದ ವತಿಯಿಂದ, ಕರ್ನಾಟಕ ಮರಾಠವಾಡ ಸಂಘದ ವತಿಯಿಂದ ಮದುವೆ ಮಾಡಬೇಕಂತ ಇಷ್ಟಪಡ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಸಹಾಯ ನಾನು ಕೇಳ್ತಾ ಇದ್ದೀನಿ. ಆಮೇಲೆ 5ನೇದು, ಪ್ಲೀಸ್ ಎಲ್ಲರೂ ದಯವಿಟ್ಟು ಕಾರ್ಯಕ್ರಮ ಮುಗಿಯುವವರೆಗೂ ಎಲ್ಲೂ ಹೋಗಬಾರದು. ಆಮೇಲೆ ಎಲ್ಲರಿಗೂ ಊಟದ ವ್ಯವಸ್ಥೆ ನಾವು ಇಲ್ಲಿ ಮಾಡಿದ್ದೇವೆ. ಆಮೇಲೆ ಇನ್ನೂ ಜನವರಿಯಲ್ಲಿ ದೊಡ್ಡ ಕಾರ್ಯಕ್ರಮ ಆಗ್ತಾ ಇದೆ. ಪ್ರತಿ ವರ್ಷ ನಮ್ಮ ಮರಾಠವಾಡ ಸಂಘಕ್ಕೆ ಪ್ರತಿ ವರ್ಷ ಕೋಆಪರೇಷನ್ ಮಾಡಿ ಎಲ್ಲರೂ ಇಲ್ಲಿ ಹಾಜರಾಗಿ ಇರಬೇಕಂತ ನನ್ನ ವಿನಂತಿ. ಥ್ಯಾಂಕ್ ಯು.